ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು KPSC ಸಂದೇಶ. ಇವತ್ತು ನಾವು KAS ಪ್ರಿಲಿಮ್ಸ್ 2024ಕ್ಕೆ ಬೇಕಾಗುವಂತಹ ಇಂಡಿಯನ್ ಎಕಾನಮಿ ಭಾಗ 3 ಸಾಲ್ವ್ ಮಾಡ್ತಾ ಇದ್ದೀವಿ. ಇದು ಭಾರತೀಯ ಆರ್ಥಿಕ ವ್ಯವಸ್ಥೆ ಭಾಗ 3. ಇದರಲ್ಲಿ ನಾವು ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ ಅನ್ನ KPSCಯ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ ಆಗಿರಬಹುದು, UPSCಯ ಎಕ್ಸಾಮ್ ಅಲ್ಲಿ ಬಂದಿದಂತಹ ಕ್ವೆಶನ್ಸ್ ಹಾಗೂ ಬೇರೆ PSCಯ ಕ್ವೆಶನ್ಸ್ ಅನ್ನು ಸಾಲ್ವ್ ಮಾಡ್ತಾ ಇದ್ದೀವಿ. ಸೊ ಯಾರೆಲ್ಲ 21 ಹಾಗೂ ಹೆಚ್ಚಿನ ವಯಸ್ಸಿನವರು ಇರ್ಬೋದು, ಬೇರೆ ಬೇರೆ ಏಜ್ ಲಿಮಿಟ್ಸ್ ಇದೆ. ಬಟ್ ಫೈನಲ್ ಇಯರ್ ಡಿಗ್ರಿ ಕಾಲೇಜಿನಲ್ಲಿ ಓದೋರು ಕೂಡ ಈ ಎಕ್ಸಾಮ್ಗೆ ಎಲಿಜಿಬಲ್ ಇದ್ದೀರಾ. ಬಹಳ ವರ್ಷಗಳ ನಂತರ KAS ಎಕ್ಸಾಮ್ ನೋಟಿಫಿಕೇಶನ್ ಬಂದಿದೆ. ಸೊ ಎಲ್ಲರೂ ಅಪ್ಲೈ ಮಾಡಿ ಹಾಗೂ ಇದೊಂದು ಸುವರ್ಣಾವಕಾಶ. ಮತ್ತೆ ಯಾವಾಗ ನೋಟಿಫಿಕೇಶನ್ ಬರುತ್ತೆ ಅನ್ನೋದು ಗೊತ್ತಿಲ್ಲ. ಸೊ ಮುಂದಿನ ಈ ದಿನಗಳಲ್ಲಿ ನಮ್ಮದೇ ಆದಂತಹ ಒಂದು ಓನ್ ವೆಬ್ಸೈಟ್ ನಲ್ಲಿ ಹಾಗೂ ಒಂದು ಆಪ್ ರಿಲೀಸ್ ಮಾಡ್ತಾ ಇದ್ದೀವಿ. ನನ್ನ ಹೆಸರು ಸಂದೀಪ್ ದೇಶಪಾಂಡೆ. ನಾನು ನನ್ನ ಬಿಟೆಕ್ ಅನ್ನು ಇದನ್ನ ಕಿರುಪರಿಚಯ, ನನ್ನ ಬಿಟೆಕ್ ನ NITK ಸುರತ್ಕಲ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅಲ್ಲಿ ಕಂಪ್ಲೀಟ್ ಮಾಡಿದ್ದು, ನನ್ನ MS ನ ಫ್ರಾನ್ಸಿನ ಎಕೋಲ್ ಪಾಲಿಟೆಕ್ನಿಕ್ ಅಲ್ಲಿ ಕಂಪ್ಲೀಟ್ ಮಾಡಿದ್ದೀನಿ. UPSC ನಡೆಸುವಂತಹ ಸಿವಿಲ್ ಸರ್ವಿಸ್ ಎಕ್ಸಾಮಿನೇಷನ್ ನಲ್ಲಿ ಪ್ರಿಲಿಮ್ಸ್ ಎಕ್ಸಾಮ್ ಅನ್ನು 4 ಬಾರಿ ಕ್ಲಿಯರ್ ಮಾಡಿರುವ ನಾಲೆಡ್ಜ್ ಅನ್ನು ಬೇರೆಯವರಿಗೆ ಶೇರ್ ಮಾಡಬೇಕು ಹಾಗೂ ನಮ್ಮ ಸ್ಪರ್ಧಾರ್ಥಿಗಳಿಗೆ ಅವರ ಆಸೆ ಇರುವಂತಹ ಗವರ್ಮೆಂಟ್ ಜಾಬ್ಗೆ ಸೇರಲು ಹೆಲ್ಪ್ ಮಾಡಬೇಕು ಅಂತ ಈ ಚಾನೆಲ್ ಅನ್ನ ಸ್ಟಾರ್ಟ್ ಮಾಡಿರೋದು. ಸೊ ತಡ ಮಾಡದೆ ಸ್ಟಾರ್ಟ್ ಮಾಡೋಣ. ಮೊದಲನೇ ಬಾರಿ KPSC ನಡೆಸಿದಂತಹ ಪ್ರೀವಿಯಸ್ KAS ಕ್ವೆಶನ್ ಪೇಪರಿನ ಪ್ರಶ್ನೆ ಇದು. ಏನಪ್ಪಾ ಅಂತ ಅಂದ್ರೆ, ಇನ್ ಅನ್ ಎಫಿಷಿಯಂಟ್ ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್ ಅಂಡ್ ಅನ್ಎಕ್ಸ್ಪೆಕ್ಟೆಡ್ ಇನ್ಕ್ರೀಸ್ ಇನ್ ಡೊಮೆಸ್ಟಿಕ್ ಸಪ್ಲೈ ಗ್ರೋತ್ ಕ್ಯಾನ್ ಲೀಡ್ ಟು, ಅಂದ್ರೆ ದಕ್ಷ ವಿದೇಶೀಯ ವಿನಿಮಯ ದರ, ಎಫಿಷಿಯಂಟ್ ದಕ್ಷ ವಿದೇಶೀಯ ವಿನಿಮಯ ದರ ಮಾರುಕಟ್ಟೆಯಲ್ಲಿ ಗೃಹದೇಶೀಯ ಹಣ ಪೂರೈಕೆ ಬೆಳವಣಿಗೆಯಲ್ಲಿ ಆಗುವ ಅನಿರೀಕ್ಷಿತ ಹೆಚ್ಚಳವು ಇದಕ್ಕೆ ದಾರಿ ಮಾಡುವುದು. ಬಹಳ ಸೊಗಸಾದ ಪ್ರಶ್ನೆ. ಎಕ್ಸ್ಚೇಂಜ್ ರೇಟಿನ ಬಗ್ಗೆ ಬಂದಂತಹ ಪ್ರಶ್ನೆ. ಏನಂತ ಹೇಳ್ತಾ ಇದ್ದಾರೆ? ಇಮಿಡಿಯೇಟ್ ಅಪ್ರಿಸಿಯೇಷನ್ ಆಫ್ ಅ ಕರೆನ್ಸಿ, ಇಮಿಡಿಯೇಟ್ ಡಿಪ್ರಿಸಿಯೇಷನ್ ಆಫ್ ಅ ಕರೆನ್ಸಿ, ಇಮಿಡಿಯೇಟ್ ಡಿಕ್ರೀಸ್ ಇನ್ ಫಾರಿನ್ ಇನ್ವೆಸ್ಟ್ಮೆಂಟ್, ಡೈರೆಕ್ಟ್ ಫಾರಿನ್ ಇನ್ವೆಸ್ಟ್ಮೆಂಟ್, FDI ಅಂತ ಏನ್ ಹೇಳ್ತಾರೆ ಅದು ನನ್ ಆಫ್ ದ ಅಬೌವ್. ಅಂದ್ರೆ ಒಂದು ಕರೆನ್ಸಿ ಮುಖಬೆಲೆಯಲ್ಲಿ ತತ್ಕ್ಷಣ ಬೆಲೆ ಏರಿಕೆ, ಒಂದು ಕರೆನ್ಸಿ ಮುಖಬೆಲೆಯಲ್ಲಿ ತತ್ಕ್ಷಣ ಇಳಿಕೆ, ನೇರ ವಿದೇಶಿಯ ಹೂಡಿಕೆಯಲ್ಲಿ ತತ್ಕ್ಷಣದ ಇಳಿಕೆ ಹಾಗೂ ಮೇಲಿನ ಯಾವುದೂ ಅಲ್ಲ ಅಂತ ಹೇಳ್ತದೆ. ಈ ಕ್ವೆಶನ್ ಅನ್ನ ಆನ್ಸರ್ ಮಾಡೋದಕ್ಕೆ ಒಂದು ವಿಷಯ ತಿಳ್ಕೋಬೇಕು. ಎಕ್ಸ್ಚೇಂಜ್ ರೇಟ್ ಅಂತ ಅಂದ್ರೆ ಏನು ಅಂದ್ರೆ, ಇಟ್ ಈಸ್ ಕಾನ್ಸೆಪ್ಟ್ ರಿಲೇಟೆಡ್ ಟು ಟೂ ಕರೆನ್ಸೀಸ್. ಎರಡು ಕರೆನ್ಸಿಯ ನಡುವೆ ಒಂದು ರಿಲೇಷನ್ ಇರುವಂತಹ ಕಾನ್ಸೆಪ್ಟ್. ಅಂದರೆ ರೇಟ್ ಅಟ್ ವಿಚ್ ಒನ್ ಕರೆನ್ಸಿ ಕ್ಯಾನ್ ಬಿ ಎಕ್ಸ್ಚೇಂಜ್ಡ್ ಆಟ್ ಅನದರ್. ಒಂದು ಕರೆನ್ಸಿಯು ಇನ್ನೊಂದು ಕರೆನ್ಸಿಯಲ್ಲಿ ಯಾವ ದರದಲ್ಲಿ ಎಕ್ಸ್ಚೇಂಜ್ ಮಾಡಬಹುದು. ಯಾಕಪ್ಪ ಇದು ಇಂಪಾರ್ಟೆಂಟ್ ಅಂದ್ರೆ, ಇಡೀ ಗ್ಲೋಬಲ್ ಟ್ರೇಡ್ ಏನಾಗುತ್ತೆ ಅದರ ಲೈಫ್ ಲೈನ್ ಎಕ್ಸ್ಚೇಂಜ್ ರೇಟು. ನಾವು ಇಲ್ಲಿಂದ ಅಮೆರಿಕಾಗೆ ನಾವು ಏನಾದ್ರೂ ಕಳಿಸಬೇಕು ಅಂದ್ರೆ ಅಲ್ಲಿ ಅಮೆರಿಕದವ್ರು ತಗೊಂಡಿರೋದು ಡಾಲರ್ಸ್ ಅಲ್ಲಿ ಕೊಟ್ಟಿರ್ತಾರೆ. ಆ ಡಾಲರ್ಸ್ ಅನ್ನ ತಗೊಂಡು ನಾವು ಇಲ್ಲಿಗೆ ವಾಪಸ್ ಬರ್ದಾಗ ಅದು ರುಪಿಯಲ್ಲಿ ಕನ್ವರ್ಟ್ ಆಗುತ್ತೆ. ಹೇಗೆ ಕನ್ವರ್ಟ್ ಆಗುತ್ತೆ ಅಂದ್ರೆ ಎಕ್ಸ್ಚೇಂಜ್ ರೇಟಿನಲ್ಲಿ ಕನ್ವರ್ಟ್ ಆಗುತ್ತೆ. ಇಲ್ಲಿಂದ ಯುರೋಪಿಗೆ ಏನಾದ್ರೂ ಕಳಿಸಿದ್ರೆ ಯುರೋಸ್ ಅಲ್ಲಿ ಪೇ ಮಾಡ್ತಾರೆ, ಅಥವಾ ಯುರೋಪಿನಿಂದ ಏನಾದರೂ ಇಲ್ಲಿಗೆ ಬಂದರೆ ನಾವು ರುಪಿಯಲ್ಲಿ ನಮ್ಮ ಆ ವಸ್ತುಗೆ ಬೆಲೆಯನ್ನ ಕೊಟ್ಟಿರ್ತೀವಿ. ಆ ರುಪಿ ವಾಪಸ್ ಅವ್ರಿಗೆ ಹೋದಾಗ ಎಷ್ಟು ದುಡ್ಡಿಗೆ ಹೋಗುತ್ತೆ ಅಂದ್ರೆ ಕನ್ವರ್ಷನ್. ಓಕೆ, ಇಫ್ ಇಂಡಿಯಾ ಇಂಪೋರ್ಟ್ಸ್ ವಿ ಪೇ ಇನ್ ಡಾಲರ್ ಅಂಡ್ ಸೆಲ್ ರುಪಿ ಟು ಗೆಟ್ ಡಾಲರ್. ಭಾರತ ಏನಿದೆ, ನಾವು ಅಕಸ್ಮಾತ್ ಯಾವ್ದಾದ್ರೂ ಒಂದು ಗೂಡ್ಸ್ ಅನ್ನ ಇಂಪೋರ್ಟ್ ಮಾಡಿದರೆ ನಾವು ಅವ್ರಿಗೆ ದುಡ್ಡು ಕೊಡ್ಬೇಕು. ಹೇಗ್ ಕೊಡ್ತೀವಿ? ಡಾಲರ್ ಅಲ್ಲಿ ಕೊಡ್ತೀವಿ. ಅದೇ ನಾವು ಏನನ್ನ ಸೆಲ್ ಮಾಡಿದ್ರೆ ಅಲ್ಲಿಂದ ಡಾಲರ್ ಅಲ್ಲಿ ಬರುತ್ತೆ ನಮ್ಗೆ. ಡಾಲರ್ ಅಲ್ಲಿ ದುಡ್ಡು ಬಂದಿರೋದನ್ನ ನಾವು ಇಲ್ಲಿ ರುಪಿಗೆ, ಆಮೇಲೆ ಇಲ್ಲಿ ಬಂದ್ಮೇಲೆ RBI ಥ್ರೂ ರುಪಿಗೆ ಕನ್ವರ್ಟ್ ಮಾಡ್ಕೊಂತೀವಿ. ಸೊ ಎಕ್ಸ್ಪೋರ್ಟ್ಸ್ ಅರ್ನ್ ಇನ್ ಡಾಲರ್. ನಾವು ಯಾವುದೇ ಒಂದನ್ನ ಎಕ್ಸ್ಪೋರ್ಟ್ ಮಾಡಿದಾಗ ಅಲ್ಲಿರೋ ಜನ, ಅಮೆರಿಕಾದಲ್ಲಿರೋ ಜನ ಎದರಲ್ಲಿ ಪೇ ಮಾಡ್ತಾರೆ? ಡಾಲರ್ ಅಲ್ಲಿ ಪೇ ಮಾಡ್ತಾರೆ. ಸೊ ಎಕ್ಸ್ಪೋರ್ಟಿನಿಂದ ನಮಗೆ ಡಾಲರ್ ಬರುತ್ತೆ ಮತ್ತು ಅದನ್ನು ನಾವು ರುಪಿಗೆ ಬೈ ಮಾಡ್ತೀವಿ. ಇದೊಂದು ವಿಷಯ ಮೈಂಡ್ ಅಲ್ಲಿ ಇಟ್ಕೊಂಡ್ಬಿಟ್ರೆ ಯಾವುದೇ ಕ್ವೆಶ್ಚನ್ ಪ್ಯೂರ್ ಲಾಜಿಕ್ ಅಲ್ಲಿ ಆನ್ಸರ್ ಮಾಡ್ಬೋದು. ಹೇಗಪ್ಪ ಅಂತ ಅಂದ್ರೆ, ಸೊ
ನೀವು ಒಂದು ಎಕ್ಸಾಂಪಲ್ ತಗೊಳ್ಳಿ, ಮಾರುಕಟ್ಟೆಯಲ್ಲಿ ಟೊಮ್ಯಾಟೊ ಇದೆ. ಸೊ ಟೊಮ್ಯಾಟೊ ಇನ್ ವ್ಯಾಲ್ಯೂ 50 ರೂಪಾಯಿ ಕೆಜಿ ನಡೀತಾ ಇತ್ತು. ಓಕೆ, ಆದ್ರೆ ಟೊಮ್ಯಾಟೊವಿನ ವ್ಯಾಲ್ಯೂ 50 ರೂಪಾಯಿ ಕೆಜಿ ನಡೀತಾ ಇದೆ ಅಂತ ಸಿಕ್ಕಾಪಟ್ಟೆ ಜನ ತುಂಬಾ ಜನ ಫಾರ್ಮರ್ಸ್ ಟೊಮ್ಯಾಟೊವನ್ನ ಗ್ರೋ ಮಾಡಿ ಮಾರ್ಕೆಟ್ಗೆ ಟೊಮ್ಯಾಟೊವಿನ ಇನ್ಫ್ಲಕ್ಸ್, ತುಂಬಾ ಮಾರ್ಕೆಟಿನಲ್ಲಿ ಇನ್ಫ್ಲಕ್ಸ್ ಬಂದಾಗ ಇದರ ವ್ಯಾಲ್ಯೂ ಏನಾಗತ್ತೆ? ಇಳಿಯತ್ತೆ. ಇದು 20 ರೂಪಿ ಪರ್ ಕೆಜಿ ಆಗ್ಬಿಡುತ್ತೆ. ಸೊ ಗ್ಲೋಬಲ್ ಮಾರುಕಟ್ಟೆಯಲ್ಲಿ, ಎಂಟೈರ್ ಒಂದು ದೇಶದ, ಒಂದು ಜಾಗತಿಕ ಮಾರುಕಟ್ಟೆಯಲ್ಲಿ ಹ್ಯೂಜ್ ರುಪಿನ ಇನ್ಫ್ಲೇಷನ್, ಹ್ಯೂಜ್ ಒಂದು ಲೋಕಲ್ ಕರೆನ್ಸಿನ ದುಡ್ಡು ಹ್ಯೂಜ್ ಬಂದಾಗ ಆಗೇನಾಗತ್ತೆ? ಅದರ ವ್ಯಾಲ್ಯೂ ಏನಿದೆ, ಇಮಿಡಿಯೇಟ್ ಡಿಪ್ರಿಸಿಯೇಷನ್ ಆಫ್ ಅ ಕರೆನ್ಸಿ, an unexpected increase in domestic money supply growth. ಡೊಮೆಸ್ಟಿಕ್ ಅಂದ್ರೆ ಭಾರತದ ಏನು ರುಪಿ ಅಥವಾ ಚೈನಾದ ಯೆನ್ ಅಥವಾ ಜಪಾನಿನ ಯುವಾನ್ ಯಾವುದೇ ಆಗಿದ್ರು, ಸಿಕ್ಕಾಪಟ್ಟೆ ಜಾಸ್ತಿ ದುಡ್ಡು ಎಂಟರ್ ಆದ್ರೆ ಮಾರ್ಕೆಟ್ ಅಲ್ಲಿ ಅದರ ವ್ಯಾಲ್ಯೂ ಡೌನ್ ಆಗತ್ತೆ. ಸೊ ಆಪ್ಷನ್ 2, an immediate depreciation of a ಕರೆನ್ಸಿ ಆಗುವುದು ಸಹಜ. ಸೊ ಎಕ್ಸ್ಪೋರ್ಟ್ ನ ಏನಕ್ಕೆ ಇನ್ಕ್ರೀಸ್ ಮಾಡಬೇಕು ಅಂತ ಏನಕ್ಕೆ ಹೇಳ್ತಾರೆ ಅಂತ ಅಂದ್ರೆ, ಎಕ್ಸ್ಪೋರ್ಟ್ ಇನ್ಕ್ರೀಸ್ ಮಾಡಿದಾಗ ಡಾಲರ್ ಟು ರುಪಿ ಕನ್ವರ್ಷನ್ ಏನಿದೆ, ಯಾಕಂದ್ರೆ ನಮಗೆ ಜಾಸ್ತಿ ಡಾಲರ್ಸ್ ಬರ್ತಾ ಇರುತ್ತೆ. ಸೊ ಡಾಲರ್ ಟು ರುಪಿ ಏನಿದೆ ಅದು ಅಪ್ರಿಶಿಯೇಟ್ ಆಗತ್ತೆ, ರುಪಿನ ವ್ಯಾಲ್ಯೂ ಅಪ್ರಿಶಿಯೇಟ್ ಆಗತ್ತೆ. ಸೊ ಈ ಕಾರಣಗಳಿಂದಾಗಿ ನಮಗೆ ಇಮಿಡಿಯೇಟ್ ಡಿಪ್ರಿಸಿಯೇಷನ್ ಅನ್ನೋದು ಸರಿಯಾದ ಉತ್ತರ. ಬಹಳ ಸೊಗಸಾದಂತಹ ಪ್ರಶ್ನೆ. ಇದಕ್ಕೆ ರಿಲೇಟೆಡ್ ಎಕ್ಸ್ಚೇಂಜ್ ರೇಟಿನಲ್ಲಿ ಬಹಳಷ್ಟು ಬೇರೆ ಪ್ರಶ್ನೆಗಳು ಕೂಡ ಬರುವ ಸಾಧ್ಯತೆ ಇದೆ. ಉದಾಹರಣೆಗೆ ಇಲ್ಲೇ ಕೊಟ್ಟಿದ್ದಾರೆ ಇನ್ನೊಂದು ಪ್ರಶ್ನೆ. ಲಿಬರಲೈಸ್ಡ್ ಎಕ್ಸ್ಚೇಂಜ್ ರೇಟ್ ಮೆಕ್ಯಾನಿಸಮ್ ಸಿಸ್ಟಮ್ ವಾಸ್ ಇನ್ಸ್ಟಿಟ್ಯೂಟೆಡ್ ಇನ್, ಅಂದ್ರೆ ಉದಾರೀಕೃತ ವಿನಿಮಯ ದರ ನಿರ್ವಹಣಾ ವ್ಯವಸ್ಥೆಯನ್ನು ಡ್ಯಾಶ್ ರಲ್ಲಿ ಸ್ಥಾಪಿಸಲಾಗಿದೆ. ಲರ್ಮ್ಸ್ ಅಂತ ಕರೀತಾರೆ. KS ಲಾಸ್ಟ್ ಇಯರ್ ಬಂದಂತಹ ಪ್ರಶ್ನೆ, ಎಕ್ಸ್ಚೇಂಜ್ ರೇಟಿನ ಬಗ್ಗೆಯೇ ಬಂದಂತಹ ಪ್ರಶ್ನೆ. ಒಂದೇ ಎಕ್ಸಾಮಿನಲ್ಲಿ 2 ಕ್ವಶನ್ ಎಕ್ಸ್ಚೇಂಜ್ ರೇಟ್ ಬಗ್ಗೆ ಇದೆ. ಏನಪ್ಪಾ ಅಂದ್ರೆ ಏಪ್ರಿಲ್ 91, ಏಪ್ರಿಲ್ 93, ಮಾರ್ಚ್ 92 ಹಾಗೂ ಏಪ್ರಿಲ್ 95. ಪ್ರಶ್ನೆ ಈಸಿ ಇದೆ. ಯಾವಾಗ ಅಂದ್ರೆ ನಾಲೆಡ್ಜ್ ಆಫ್ ಇಂಡಿಯನ್ ಫೈನಾನ್ಷಿಯಲ್ ಸಿಸ್ಟಮ್ ಏನಾಯ್ತು ಅಂತ ಗೊತ್ತಿದ್ದಲ್ಲಿ ಟಕ್ಕಂತ ಆನ್ಸರ್ ಮಾಡ್ಬೋದು. 1992ರಲ್ಲಿ ಭಾರತ ಒಂದು ಲಿಬರಲೈಸ್ಡ್ LPG ರಿಫಾರ್ಮ್ಸ್ ಅಂತ ಕರೀತಾರೆ. ಲಿಬರಲೈಸೇಷನ್, ಪ್ರೈವೇಟೈಸೇಷನ್ ಹಾಗೂ ಗ್ಲೋಬಲೈಸೇಷನ್ ಅಂತ. 92 ಅಲ್ಲಿ PV ನರಸಿಂಹರಾವ್ ಅವರ ಒಂದು ಆಡಳಿತದಲ್ಲಿ LPG ರಿಫಾರ್ಮ್ಸ್ ಆದಾಗ ಭಾರತದಲ್ಲಿ ಯಾರಾದರೂ ಹೂಡಿಕೆಯನ್ನು ಮಾಡಬೇಕು ಅಂದ್ರೆ ಹೂಡಿಕೆ ಮಾಡುವ ಒಂದು ಅವಕಾಶವನ್ನು ಕೊಡ್ತಾರೆ. ಓಕೆ, ಆದ್ರೆ ಹೂಡಿಕೆ ಯಾರಾದ್ರೂ ಮಾಡಬೇಕು ಬೇರೆ ಕಡೆಯಿಂದ ಅಂದ್ರೆ ಯಾವ ಎಕ್ಸ್ಚೇಂಜ್ ರೇಟಿನಲ್ಲಿ ಮಾಡಬೇಕು? ಭಾರತದವರು ಫಿಕ್ಸ್ ಮಾಡಿರುವ ಎಕ್ಸ್ಚೇಂಜ್ ರೇಟ್ ಅಲ್ಲಿ ಅವರು ಹೇಗೆ ಮಾಡ್ತಾರೆ? ಆಗ ಅವರು ನೀವು ಲಿಬರಲೈಸ್ಡ್ ಎಕ್ಸ್ಚೇಂಜ್ ರೇಟಿನ ಇಂಟ್ರೊಡ್ಯೂಸ್ ಮಾಡಬೇಕು ಅಂತ ಹೇಳಿದಾಗ ಮಾರ್ಚ್ 92 ಅಲ್ಲಿ LPG ರಿಫಾರ್ಮ್ಸ್ ಅಡಿಯಲ್ಲಿ, ಅದೊಂದೇ ಅಲ್ಲ ಬಹಳಷ್ಟು ಥಿಂಗ್ಸ್ ಇದೆ LPG ರಿಫಾರ್ಮ್ಸ್ ಅಲ್ಲಿ. ಸೊ ಅದರ ಅಡಿಯಲ್ಲಿ ಮಾರ್ಚ್ 92 ಅಲ್ಲಿ ವಿ ಗೆಟ್ ಲರ್ಮ್ಸ್, ಲಿಬರಲೈಸ್ಡ್ ಎಕ್ಸ್ಚೇಂಜ್ ರೇಟ್. ಇಲ್ಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, ಇಂಡಿಯಾಸ್ ಸೆಂಟ್ರಲ್ ಬ್ಯಾಂಕಿನ ಒಂದು ಅದ್ಭುತವಾದ ವೆಬ್ಸೈಟ್ ಫಾರ್ ಕಾಮನ್ ಪರ್ಸನ್, ಅಂದ್ರೆ ನಾಗರಿಕರಿಗೆ ಅರ್ಥವಾಗುವ ತರ ಒಂದು ಬರೆದಿರುವಂತದ್ದು ಕ್ರೈಸಿಸ್ ಅಂಡ್ ರಿಫಾರ್ಮ್ಸ್. ಈ ಪೇಜ್ ಅನ್ನ ನಾನು ತಗೊಂಡಿರೋದು ಏನಕ್ಕೆ ಅಂದ್ರೆ ಪ್ರಿಲಿಮ್ಸ್ ಅಲ್ಲಿ ಇದರಿಂದ ಬರುವ ಪ್ರಶ್ನೆಗಳು ನೀವಾಗ್ಲೇ ನೋಡಿದ್ರೆ ಇದರಿಂದ ಅಲ್ಲದೆ ಬೇರೆ ಪ್ರಶ್ನೆಗಳು ಬರುವ ಸಾಧ್ಯತೆಗಳು ಇದೆ. ಅದು ಯಾವುದು ಅಂತ ಇಲ್ಲಿ ನೋಡಬಹುದು. ಏನು? ಫಸ್ಟ್ ಕ್ರೈಸಿಸ್ ಆಗಿದ್ದು ಹಾಗೂ ರಿಫಾರ್ಮ್ಸ್ ಆಗಿದ್ದು 91ರಿಂದ 2000ವರೆಗೂ. ಏನು ಫಸ್ಟ್ ಕ್ರೈಸಿಸ್ ಆಗಿದ್ದು? ಜುಲೈ 91ರಲ್ಲಿ ಎಕ್ಸ್ಟರ್ನಲ್ ಪೇಮೆಂಟ್ ಕ್ರೈಸಿಸ್, ಅಂದ್ರೆ ಆಯಿಲ್ ಏನು ಇಂಪೋರ್ಟ್ ಮಾಡ್ತೀವೋ ಅವರಿಗೆ ದುಡ್ಡು ಕೊಡಕ್ಕಾಗದೇ ಇರುವ ಒಂದು ಕ್ರೈಸಿಸ್. ಓಕೆ, ಸೊ ಆಗ ರುಪಿ ಡಿವ್ಯಾಲ್ಯೂಡ್ ಇನ್ 2 ಸ್ಟೇಜಸ್. ಕ್ಯುಮ್ಯುಲೇಟಿವ್ ಡಿವ್ಯಾಲ್ಯೂಯೇಷನ್ ಎಷ್ಟಾಯ್ತು ಅಂದ್ರೆ 18%, ವಿಚ್ ಈಸ್ ವೆರಿ ಹ್ಯೂಜ್. ಸೆಕೆಂಡ್, 91 ನಲ್ಲಿ ನರಸಿಂಹನ್ ಕಮಿಟಿ ಎಸ್ಟಾಬ್ಲಿಷ್ ಮಾಡಿರೋದು. ಅವರು ಇಂಡಿಯನ್ ಬ್ಯಾಂಕಿಂಗ್ ಸೆಕ್ಟರ್ ಬಗ್ಗೆ ಕೊಟ್ಟಂತದ್ದು ಏನು ಅಂದ್ರೆ ಸ್ಟ್ಯಾಟ್ಯೂಟರಿ ಲಿಕ್ವಿಡಿಟಿ ರೇಷಿಯೋ ಹಾಗೂ ಕ್ಯಾಶ್ ರಿಸರ್ವ್ ರೇಷಿಯೋ ಅನ್ನ
ಕಡಿಮೆ ಮಾಡಿ ದುಡ್ಡನ್ನ ಜನರಲ್ಲಿ ಹಂಚಿ. ಓಕೆ, ಇನ್ಕ್ಲೂಡೆಡ್ ಅ ಫೇಸ್ಡ್ ರಿಡಕ್ಷನ್, ಜನರು ಖರ್ಚು ಮಾಡ್ಲಿ, ಅಂಡ್ ಆಸ್ ವೆಲ್ ಆಸ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಮತ್ತು ಇನ್ಕಮ್ ರೆಕಗ್ನಿಷನ್ ನಾರ್ಮ್ಸ್ ಬಗ್ಗೆ. ಮಾರ್ಚ್ 92 ಅಲ್ಲಿ RBI ವೆಬ್ಸೈಟ್ ಅಲ್ಲೇ ಬಂದಿದ್ದು ಡುವಲ್ ಎಕ್ಸ್ಚೇಂಜ್ ರೇಟ್ ಕಾಲ್ಡ್ ಲರ್ಮ್ಸ್ introduced initial step to enable transition to a market determined exchange rate. ಆಗ್ಲೇ ಹೇಳಿದ್ನಲ್ಲ, ಮಾರ್ಕೆಟ್ ಅಂದ್ರೆ ಏನು, ಡಿಮಾಂಡ್ ಸಪ್ಲೈ ಕರ್ವ್. ಎಕನಾಮಿಕ್ಸ್ ಅಲ್ಲಿ ಮಾರ್ಕೆಟ್ ಅಂದ್ರೆ ಡಿಮಾಂಡ್ ಸಪ್ಲೈ. April 92 income recognition and asset classification norms introduced. ಸೊ ಇದೊಂದು ಇಂಪಾರ್ಟೆಂಟ್ ಡೆವಲಪ್ಮೆಂಟ್. 92 ಅಲ್ಲಿ ರಂಗರಾಜನ್ ಅವರನ್ನು ಅಪಾಯಿಂಟ್ ಮಾಡಿರೋದು, ದಟ್ ಈಸ್ ಓಕೆ. 92 ಇಸ್ ಅನದರ್ ವೆರಿ ಇಂಪಾರ್ಟೆಂಟ್ ಥಿಂಗ್. ಇನ್ಸೈಡರ್ ಟ್ರೇಡಿಂಗ್ ರೆಗ್ಯುಲೇಷನ್ಸ್ ಅನ್ನ ಇಂಟ್ರೊಡ್ಯೂಸ್ ಮಾಡಿದ್ದು ಸೆಬಿ ಮತ್ತು ಅದನ್ನ ಫಾರ್ಮುಲೇಟ್ ಮಾಡಿರೋದು. ಇದನ್ನ ಯಾರು ಮಾಡಿದ್ದು ಅಂತ ಕೇಳಿದಾಗ RBI ಎನ್ನುವ ಒಂದು ಆಪ್ಷನ್ ಕೂಡ ಇರುತ್ತೆ. ಆದ್ರೆ RBI ಅಲ್ಲ, ಸೆಬಿ ಇಂಟ್ರೊಡ್ಯೂಸ್ ಮಾಡಿರೋದು. ಅದಾದ್ಮೇಲೆ 93 ಅಲ್ಲಿ ಫೈನಲಿ ಯೂನಿಫೈಡ್ ಎಕ್ಸ್ಚೇಂಜ್ ರೇಟ್ ಬರುತ್ತೆ. ಸೊ ಹೀಗೆ ಎಲ್ಲವೂ ಇವೆಂಟ್ಸ್ ನೋಡ್ಕೋಬಹುದು ನೀವು. 94 ನಲ್ಲಿ ಆದಂತ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್, ನ್ಯಾಷನಲೈಸ್ಡ್ ಬ್ಯಾಂಕ್ಸ್ ಅಲೌಡ್ ಟು ಟ್ಯಾಪ್ ಕ್ಯಾಪಿಟಲ್ ಮಾರ್ಕೆಟ್ ಟು ಸ್ಟ್ರೆಂಥನ್ ದೇರ್ ಕ್ಯಾಪಿಟಲ್ ಬೇಸ್. 94 ಅಲ್ಲೇ ಆದಂತದ್ದು ಇನ್ನೊಂದು ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಅಂದ್ರೆ NSC ಅಂತ ಏನ್ ಹೇಳ್ತೀವಿ ಇವತ್ತು, ಅದು ಕಮೆನ್ಸ್ ಆದಂತದ್ದು. ಇದೆಲ್ಲ ಇಂಪಾರ್ಟೆಂಟ್, ವೆರಿ ವೆರಿ ಇಂಪಾರ್ಟೆಂಟ್ ಡೆವಲಪ್ಮೆಂಟ್ಸ್. ಸೊ ನೀವು ವೆಬ್ಸೈಟ್ಗೆ ಹೋಗಿ ನೋಡಬಹುದು. ಮುಂದಿನ ಪ್ರಶ್ನೆ, ಇನ್ ಇಂಡಿಯಾ ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಇಸ್ ರೆಸ್ಪಾನ್ಸಿಬಲ್ ಫಾರ್ ಮೇಂಟೈನಿಂಗ್ ಸ್ಟೆಬಿಲಿಟಿ ಬೈ ಕಂಟ್ರೋಲಿಂಗ್ ಇನ್ಫ್ಲೇಷನ್? IAS 2023 ಜಸ್ಟ್ ಲಾಸ್ಟ್ ಇಯರ್ ನಡೆದಂತಹ ಪ್ರಿಲಿಮ್ಸ್ ಪ್ರಶ್ನೆ. ಬಹಳ ಸುಲಭ, ಬಹಳ ಅದ್ಭುತವಾದ ಪ್ರಶ್ನೆ. ಯಾಕೆ ಅಂತಾನು ಹೇಳ್ತೀನಿ. ಭಾರತದಲ್ಲಿ ಹಣದುಬ್ಬರವನ್ನು ನಿಯಂತ್ರಿಸುವ ಮೂಲಕ ಬೆಲೆ ಸ್ಥಿರತೆಯನ್ನು ಕಾಪಾಡಿಕೊಳ್ಳಲು ಈ ಕೆಳಗಿನವುಗಳಲ್ಲಿ ಯಾವುದು ಕಾರಣವಾಗಿದೆ? ಗ್ರಾಹಕ ವ್ಯವಹಾರಗಳ ಇರುತ್ತೆ ಅಂದ್ರೆ ಡಿಪಾರ್ಟ್ಮೆಂಟ್ ಆಫ್ ಕನ್ಸ್ಯೂಮರ್ ಅಫೇರ್ಸ್, ಎಕ್ಸ್ಪೆಂಡಿಚರ್ ಮ್ಯಾನೇಜ್ಮೆಂಟ್ ಕಮಿಷನ್, ವೆಚ್ಚ ನಿರ್ವಹಣಾ ಆಯೋಗ, ಫೈನಾನ್ಷಿಯಲ್ ಸ್ಟೆಬಿಲಿಟಿ ಅಂಡ್ ಡೆವಲಪ್ಮೆಂಟ್ ಕೌನ್ಸಿಲ್ ಅಂದ್ರೆ ಹಣಕಾಸು ಸ್ಥಿರತೆ ಮತ್ತು ಅಭಿವೃದ್ಧಿ ಮಂಡಳಿ, ಹಾಗೂ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, ದಟ್ ಈಸ್ ಭಾರತೀಯ ರಿಸರ್ವ್ ಬ್ಯಾಂಕ್. ಇನ್ಫ್ಲೇಷನ್, ಪ್ರೈಸ್ ಸ್ಟೆಬಿಲಿಟಿ ಬೈ ಕಂಟ್ರೋಲಿಂಗ್ ಇನ್ಫ್ಲೇಷನ್. ಸ್ವಲ್ಪ ಪ್ರಿಪರೇಷನ್ ಮಾಡಿರೋರು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಅಂತ ಟಿಕ್ ಮಾಡ್ತಾರೆ. ಎಸ್, ದಟ್ ಈಸ್ ಆಪ್ಷನ್ ಡಿ. ಆದರೆ ಒಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ ಸ್ಪರ್ಧಾರ್ಥಿಗಳೇ, ಇದನ್ನ ಈಗ ಸಂಪೂರ್ಣವಾಗಿ ರಿಸರ್ವ್ ಬ್ಯಾಂಕಿನ ಅಡಿಯಲ್ಲಿ ಬರುವ ಒಂದು, ಸೊ ಕೆಲವು ವರ್ಷಗಳ ನಂತರ ಇನ್ಫ್ಲೇಷನ್ ಅನ್ನುವುದು ಒಂದು ಆರ್ಗನೈಸೇಷನ್ RBI ಮಾತ್ರ ಕಂಟ್ರೋಲ್ ಮಾಡೋದು ಎಷ್ಟು ಸರಿ ಅನ್ನೋ ಒಂದು ಗೊಂದಲ ಈಡಾಗತ್ತೆ. ಆಗ RBI ನ ವೆಬ್ಸೈಟ್ ನಲ್ಲಿ ಕೊಟ್ಟಿದ್ದಾರೆ ನೋಡಿ, ಮಾನಿಟರಿ ಪಾಲಿಸಿ ಕಮಿಟಿ, MPC ಅನ್ನೋದು. ಓಕೆ, ಸೊ ಇಲ್ಲಿ ಕೊಟ್ಟಂತದ್ದೇನು ಅಂದ್ರೆ, ಇಟ್ ಈಸ್ 6 member ಕಮಿಟಿ ಕಾನ್ಸ್ಟಿಟ್ಯೂಟೆಡ್ ಬೈ ದ ಸೆಂಟ್ರಲ್ ಗವರ್ನಮೆಂಟ್, ಇಶ್ಯೂಡ್ ಇನ್ 2016. ಏನು ಇದರ, ಸೊ RBI ಅಡಿ ಬರುವಂತಹ ಬಹಳಷ್ಟು ಕಮಿಟಿಗಳಲ್ಲಿ ಒಂದು ಕಮಿಟಿ MPC. ಅದರಲ್ಲಿ ಎಷ್ಟು ಜನ ಅಂದ್ರೆ 6 ಜನ. ಆ 6 ಜನರಲ್ಲಿ ಫಸ್ಟ್ ಪರ್ಸನ್ ಯಾರು? ಗವರ್ನರ್ ಆಫ್ RBI, ಚೇರ್ಪರ್ಸನ್ ಆಫ್ ದಟ್ ಕಮಿಟಿ. ಓಕೆ, ಸೆಕೆಂಡ್ ಡೆಪ್ಯೂಟಿ ಗವರ್ನರ್ ಆಫ್ RBI, ಓಕೆ, in charge of monetary policy. One officer of the Reserve Bank to be nominated by the Central Board of RBI. ಓಕೆ, ಸೊ ಇವರು 3 ಜನ RBI ನಲ್ಲಾದ್ರು. ಆದರೆ ಸರ್ಕಾರಗಳು, ಇದೇ ಸರ್ಕಾರ, ಹಿಂದಿನ ಸರ್ಕಾರ, ಭಾರತದಲ್ಲಿ ಎಷ್ಟು ಸರ್ಕಾರಗಳೇ ಆಗಿರ್ಬೋದು ಅಥವಾ ಅಮೆರಿಕಾದಲ್ಲಾಗಿರ್ಬೋದು, ಜಪಾನಿನಲ್ಲಾಗಿರ್ಬೋದು, ಸರ್ಕಾರಗಳು ಇನ್ಫ್ಲೇಷನ್ ನಿಂದ ಫಾರ್ಮ್ ಆಗುತ್ತೆ, ಬೀಳುತ್ತೆ ಕೂಡ. ಹಾಗಾದ್ರೆ ಸರ್ಕಾರಕ್ಕೆ ಅದ್ರ ಮೇಲೆ ಕಂಟ್ರೋಲ್ ಇರಬೇಕಲ್ವಾ ಅನ್ನುವ ಒಂದು ಕ್ವೆಶ್ಚನ್ ಮಾರ್ಕ್. ಸರ್ಕಾರಕ್ಕೆ ಅದರ ಮೇಲೆ ಒಂದು ಹೇಳಿಕೆ ಇರಬೇಕ, ಒಂದು ಸರ್ಕಾರದ್ದು ಒಂದು ವಾಯ್ಸ್ ಇರಬೇಕಲ್ಲ ಅನ್ನೋದಕ್ಕೆ 3 ಜನರನ್ನ ಸರ್ಕಾರ, ದಟ್ ಈ ಸೆಂಟ್ರಲ್ ಗವರ್ನಮೆಂಟ್ ಹೇಳ್ತಾರೆ. ಹೇಗೆ ಅಂದ್ರೆ, ಪ್ರೊಫೆಸರ್ ಆಶಿಮಾ ಗೋಯಲ್, ಪ್ರೊಫೆಸರ್ ಆಫ್ ಇಂದಿರಾ ಗಾಂಧಿ ಇನ್ಸ್ಟಿಟ್ಯೂಟ್ ಆಫ್ ಡೆವಲಪ್ಮೆಂಟ್ ಅಂಡ್ ರಿಸರ್ಚ್ ಇಸ್ ಎ ಮೆಂಬರ್, ಜಯಂತ್ R ವರ್ಮಾ, IIM ಅಹಮದಾಬಾದ್ ಇಸ್ ಎ ಮೆಂಬರ್, ಹಾಗೂ ಶಶಾಂಕ ಭಿಡೆ, ದಟ್ ಈಸ್ ಸೀನಿಯರ್ ಅಡ್ವೈಸರ್, National Board Delhi, National Council of Applied Economic Research. Members referred to 4 and 6 and above will hold office for a period of 4 years, whichever is earlier, 4 or until further notice. ಒಂದು ವಿಷಯ ಏನು ಅಂದ್ರೆ, ಈ ಇನ್ಫ್ಲೇಷನ್ ಅನ್ನ ಟಾರ್ಗೆಟ್ ಮಾಡಲು ರೆಪೋ ರೇಟ್ ಅನ್ನ ಡಿಸೈಡ್ ಮಾಡುವಂತಹ ಒಂದು ಕಮಿಟಿ ಮಾನಿಟರಿ ಪಾಲಿಸಿ ಕಮಿಟಿ. ಪಾಯಿಂಟ್ ನಂಬರ್ 1.
ಸೆಕೆಂಡ್ ಟೈಮ್ ಏನು ಅಂದ್ರೆ ವರ್ಷದಲ್ಲಿ 4 ಬಾರಿ ಮೀಟ್ ಮಾಡಬೇಕು, ಅಟ್ಲೀಸ್ಟ್ 4 ಟೈಮ್ಸ್. ದ ಕೋರಮ್ ಆಫ್ ದ ಮೀಟಿಂಗ್ 4 ಜನ ಮಿನಿಮಮ್ ಇರಬೇಕು. ಇವೆಲ್ಲವೂ ಪ್ರಿಲಿಮ್ಸ್ ಅಲ್ಲಿ ಬರುವ ಸಾಧ್ಯತೆ ಇರುವ ಪ್ರಶ್ನೆಗಳನ್ನ ನಾನು ಹೇಳ್ತಾ ಇರೋದು. ಈಚ್ ಮೆಂಬರ್ 1 ವೋಟ್, ಎಲ್ಲರಿಗೂ 1 ವೋಟ್ ಇದೆ. ಅಕಸ್ಮಾತ್ ಟೈ ಆದ್ರೆ ಅನ್ನುವ ಪ್ರಶ್ನೆ ಬಂದಾಗ ಗವರ್ನರ್ಗೆ ಒಂದು ಕಾಸ್ಟಿಂಗ್ ವೋಟ್ ಇದೆ, ಅಂದ್ರೆ ಗವರ್ನರ್ ಹಾಕುವ ವೋಟು ಫೈನಲ್ ವೋಟ್ ಆಗತ್ತೆ. ಸೊ ಇಲ್ಲಿ ನೀವು ರಿಸರ್ವ್ ಬ್ಯಾಂಕ್ ಅಂತ ಇಲ್ಲಿ ಟಿಕ್ ಮಾಡಬಹುದು. ಅಕಸ್ಮಾತ್ ಅಲ್ಲಿ ಮಾನಿಟರಿ ಪಾಲಿಸಿ ಕಮಿಟಿ ಅಂತ ಆಪ್ಷನ್ ಇದ್ದಿದ್ದರೆ ದಟ್ ಆನ್ಸರ್ ಈಸ್ ಮೋರ್ ರೆಲೆವೆಂಟ್, ದಟ್ ಆನ್ಸರ್ ಈಸ್ ದ ರೈಟ್ ಆನ್ಸರ್. ಸೊ ಇದರೊಂದಿಗೆ KS ಪ್ರಿಲಿಮ್ಸ್ಗೆ ಬೇಕಾಗುವಂತಹ ಎಕನಾಮಿಕ್ ಭಾಗ 3 ಕಂಪ್ಲೀಟ್ ಮಾಡಿದೀವಿ. ಇದರಲ್ಲಿ ಪ್ರಿವಿಯಸ್ ಇಯರ್ ಕ್ವೆಶ್ಚನ್ ಪೇಪರ್ಸ್ ಅನ್ನು ಇನ್ಕ್ಲೂಡ್ ಮಾಡಿದೀವಿ. ಮುಂದಿನ ವಿಡಿಯೋ ಲೆಕ್ಚರ್ ಒಂದಿಗೆ ಮತ್ತೆ ಸಿಗೋಣ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಧನ್ಯವಾದ.